ವೈಬಿ ಅಶ್ವತ್ಥನಾರಾಯಣ ಬಾಬುಣ್ಣವರು, ನಿರ್ದೇಶಕರು, ಚಿಂತಾಮಣಿ ಕಸಬಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ಒಕ್ಕೂಟ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಬಹಳ ಚೆನ್ನಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಈಗಾಗಲೇ ಅಧ್ಯಕ್ಷ ಹೇಳಿದ್ರು. ನಾನು ಕೂಡ ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ. ಶಿವಮೊಗ್ಗದಲ್ಲಿ ಸ್ಥಾಪನೆ ಆದ ನಂತರ ಇದೇ ದಿನ ಪ್ರಗತಿ ಹಾಗೆ ಅಂತ ಹೋಗ್ತಾ ಇದೆ. ವರ್ಷದ ಕೊನೆಯಲ್ಲಿ ಬಂದಿರ್ತಕ್ಕಂಥ ಲಾಭದಲ್ಲಿ ಬೇಕಾಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ರೈತರಿಗೆ ₹1 ಹೆಚ್ಚಾಗಿ ದೇಶದಲ್ಲಿ ಹಣವನ್ನು ಕೊಡ್ತಕ್ಕಂಥ ಸರ್ಕಾರದಿಂದ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಆವತ್ತು ಕಾಲದಲ್ಲಿ ಸಂಸ್ಕಾರದಲ್ಲಿ ಸುಮಾರು ವರ್ಷ ಕೆಲಸ ಮಾಡ್ಕೊಂಡು ಅವರಿಗೆ ಕೆಲಸ ಮಾಡೋದನ್ನು ಕೂಡ ನಾನು ಶಾಸಕರಾಗಿದ್ದಂತ ಅವಧಿಯಲ್ಲಿ ವಿಷಯವಾಗಿ ರಾಜಧಾನಿ ರಚನೆ ಆಗಿತ್ತು. ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರ ಒಂದು ಹಾಲು ಒಕ್ಕೂಟ ಮಾಡ್ಬೇಕಾದ್ರೆ ಈ ಜಾಗ ಬೇಕು ಅಂತ ಹೇಳಿ ನಂದಿ ಕ್ರಾಸ್ನ ಏನು ಹಾರ್ಟಿಕಲ್ಚರ್ ಫಾರಂ ಇದೆ ಅಲ್ಲಿ ಜಾಗವನ್ನು ಕೇಳಿದ್ರು. ಅವತ್ತು ಉಮೇಶ್ ಸಚಿವರು ಹಾರ್ಟಿಕಲ್ಚರ್ ಸಚಿವರಾಗಿದ್ರು, ತೋಟಗಾರಿಕಾ ಸಚಿವರಾಗಿದ್ರು. ಅವರಲ್ಲಿ ಹೋಗಿ ಕೇಳಿದಾಗ ಅವರು ಯಾವ್ದಿಗೋ ಬಹಳ ಬೇಜವಾಬ್ದಾರಿ ಮಾತಾಡಿದ್ರು, ಬಹಳ ಬೇಜಾರಾಯ್ತು. ಶಾಸನ ನಾವು ಕೇಳಿದಾಗ ಏನ್ರಿ ಸ್ಮಶಾನಕ್ಕೂ ನಮ್ದೇ ಜಾಗನ ಎಲ್ಲಕ್ಕೂ ಬಿಟ್ಟಿದ್ದಿದ್ಯಾ ಇದು ಹಾರ್ಟಿಕಲ್ಚರ್ ಜಾಗ ಎಲ್ಲಾ ಕಡೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಉದ್ದೇಶ ಮಾತಾಡಿದಾಗ ನನಗೆ ಬಹಳ ಬೇಜಾರಾಗಿ ಬಂದ್ಬಿಟ್ಟೆ. ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಅವ್ರನ್ನ ಭೇಟಿಯಾಗಿ ಒಂದು ಪ್ರಸ್ತಾವ ಮಾಡಬೇಕಂತೇಳಿ ಮಹಿಳೆಯರು ಜೊತೆಗೆ ಸೇರಿಸ್ಕೊಂಡು ಅವತ್ತು ಸಂಸದರು ಮಹಿಳೆಯರು ಇವತ್ತು ನಾವು ತಿಳ್ಕೊಬೇಕಂತ ಹೇಳಿದಾಗ ಒಂದು ಅಪಾಯಿಂಟ್ಮೆಂಟ್ ತಗೊಂಡ ಎಲ್ಲ ಹೋಗಿ ಮುಖ್ಯಮಂತ್ರಿ ಕೇಳೋಣ ಅಂತ ಹೇಳಿ ಒಂದು ಮೆಮೊರಾಂಡಮ್ ರೆಡಿ ಮಾಡ್ಕೊಂಡು ನಾವು ಕೇವಲ 5 ಎಕರೆ ಕೊಡಿ ಅಂತ ಕೃಷಿ ತೋಟಗಾರಿಕೆ ಸಚಿವರಿಗೆ ಕೇಳಿದ್ವಿ. ಆದ್ರೆ ಮುಖ್ಯಮಂತ್ರಿಗಳು ಬರೀ ಸಭೆ ಫಿಕ್ಸ್ ಮಾಡಿದಾಗ ನಾವು ಮುಖ್ಯಮಂತ್ರಿಗಳ ಬಳಿ ಹೋಗ್ತಾ ಇದ್ವಿ. ಒಂದು 25 ಜಾಗ ಬೇಕು ಅಂತ ಕೇಳೋಣ ಅಂತ ಹೇಳಿ ಒಂದು ಮೆಮೊರಾಂಡಮ್ ತಯಾರು ಮಾಡ್ಕೊಂಡು ಹೋಗಿ ಎಲ್ಲ ಜಿಲ್ಲೆಯ ಸಂಸದರು ಅವತ್ತು ಕೋಲಾರ ಸಂಸದರಾಗಿದ್ರು, ಮಹಿಳೆಯರು ನಮ್ಮ ಸಂಸದರಾಗಿದ್ರು. ಜಿಲ್ಲೆಯಲ್ಲಿ ನಾನು ಮನೆ ಸಂಪಂಗಿಯವರು ಮತ್ತು ನಮ್ಮ ಸುಧಾಕರ್ ರೆಡ್ಡಿಯವರು, ಸುಧಾಕರ್ ರೆಡ್ಡಿಯವರು ಮತ್ತು ಶಿವಮೊಗ್ಗದಲ್ಲಿ ಮನೆಯವರು ನಾವೆಲ್ಲ 5 ಜನ ಶಿವಶಂಕರ್ ಮುಖ್ಯಮಂತ್ರಿಗಳು ಸಂಜೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಅವತ್ತು ಹೋದಾಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಯನ್ನು ಕರೆಸಿದ್ರು. ಅವತ್ತು ಅವರು ಇಲ್ಲ ಸರ್ 20 ಎಕರೆ ಕೊಟ್ಟು ನಮ್ಮ ಫಾರಂ ಮುಡಿಯಲ್ಲ, ಅಲ್ಲಿ PPPಯಲ್ಲಿ ಪೊಟೆಟೋ ಕೊಟ್ಟು ಅದು ಇದು ಕಥೆಗಳಲ್ಲಿ ನನಗೆ 15 ಎಕರೆ ಕೊಡ್ಲಿಕ್ಕೆ ಒಪ್ಕೊಂಡು 15 ಎಕರೆ ಜಾಗವನ್ನು ಕೊಟ್ಟರು. ಅದು ಬದಲಾಗಿ ಗೋಪಾಲ್ ಅವರಿಗೆ ಜಾಗವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಯಿತು. ಆವತ್ತು ಶ್ರೀನಿವಾಸ ಮೂರ್ತಿಯವರು ಫೈನಾನ್ಸ್ ಸೆಕ್ರೆಟರಿ ಮತ್ತೆ ತಾಲೂಕರು ಮಂಡಿಕಲ್ನವರು ಅವರಲ್ಲಿ ಹೋಗಿ ಒಕ್ಕೂಟಕ್ಕೆ ಏನಾದರೂ ಚಿಕ್ಕಬಳ್ಳಾಪುರ ಒಕ್ಕೂಟ ಆಗ್ತದೆ ಅನುದಾನ ಕೊಡಬೇಕು ಬಜೆಟ್ ಸೇರಿಸಿದಾಗ ₹10 ಕೋಟಿ ಅನುದಾನವನ್ನ ಬಜೆಟ್ ಸೇರಿಸಿಕೊಟ್ಟು ಅದು ಅನೌನ್ಸ್ ಆಯ್ತು. ₹5 ಕೋಟಿ ಬಿಡುಗಡೆ ಆಯ್ತು. ನಾವು ಮತ್ತೆ ಫಾಲೋ ಅಪ್ ಮಾಡಿ ₹5 ಕೋಟಿ ಹೋಗಿ ಈ ಕಡೆ ಬೆಂಗಳೂರು ಚಿಕ್ಕಬಳ್ಳಾಪುರ ಹೈವೇಗೆ ಇದೆ. ಇಂಥ ಆ ಜಾಗದ ಬೆಲೆನೇ ಇವತ್ತು 100 ಕೋಟಿ ಆಗ್ತದೆ. ಇವತ್ತು ಎಲ್ಲ ಹೋಗಿ ಹಾಲು ಉತ್ಪಾದನೆ ಮುಕ್ತ ಆಗ್ತದೆ. ಕೃಷಿ ಕಾರ್ಮಿಕರು ಕೂಡ ಒಂದು ಹಸು ಇಟ್ಕೊಂಡು ಹಾಲು ಕಟ್ಟು ಹಾಕ್ತಕ್ಕಂಥ ಪದ್ಧತಿ ಇತ್ತು. ಇವತ್ತು ಆ ಕೆಲಸ ಅವ್ರು ಮಾಡ್ತಾ ಇಲ್ಲ. ಯಾಕೆಂದ್ರೆ ಬೆಳಿಗ್ಗೆ 7 ಗಂಟೆಗೂ 6:30 ಹೋದ್ರೆ 9 ಗಂಟೆ ಹೊತ್ತಿಗೆ ಒಂದು ₹100 ಕೂಲಿ ಸಿಗ್ತದೆ. ಆದ್ರೆ ಹಸು ಸಾಕಿ ₹100 ಸಂಪಾದನೆ ಮಾಡ್ಬೇಕಾದ್ರೆ ಬೆಳಿಗ್ಗೆ ಕೆಲಸ ಮಾಡ್ಬೇಕಾಗುತ್ತೆ. ಅದರಿಂದ ಕೃಷಿ ಕಾರ್ಮಿಕರು ಕೂಡ ದೂರ ಆಗ್ತದೆ. ಇವತ್ತು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿ ಇದು ಲಾಭದಾಯಕ ಇನ್ನೂ ಹೆಚ್ಚು ಲಾಭದಾಯಕ ಮಾಡಿದಾಗ ಮಾತ್ರ ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಆಗ್ತದೆ. ಏನಕ್ಕಪ್ಪ ಅಂದ್ರೆ ಈ ಫ್ಲೇವರ್ಡ್ ಸಾಚೆಟ್ ಹಣ ಮಾಡ್ಬೇಕು ಅಂತ ಒಂದು ಕಂಪನಿಯವರು ಬಂದಿದ್ರು. ಆ ಕಂಪನಿಯವರು ಬಂದಾಗ ಒಂದು ತುರ್ತು ಸಭೆ ಕರೆದು ಮೊನ್ನೆ 21ನೇ ತಾರೀಕು ನಮ್ಮ ಅಧ್ಯಕ್ಷ ಅಪ್ಪನಿಗೆಲ್ಲ ಸೇರಿದ್ವಿ. ಆ ಫ್ಲೇವರ್ಡ್ ಮಿಲ್ಕ್ ಒಂದು ಘಟಕ ಅವ್ರಿಗೆ ಸ್ಥಾಪನೆ ಮಾಡ್ಬೇಕು ಅಂತ ಒಂದು ಕಂಪನಿ ಬಂದಿತ್ತು. ಅದಕ್ಕೆ ₹6.5 ಕೋಟಿ ಬಂಡವಾಳ ಚೀಮೂಲಿಂದ ಆಗ್ಬೇಕು ಅಂತಂದಾಗ 1,25,000 ಲೀಟರ್
ಹಾಲನ್ನು ನಾವು ಕೊಡ್ತೀವಿ ತಿಂಗಳಿಗೆ, ನೀವು ಜನ ದಿನಕ್ಕೆ. ಆದ್ರೆ ನಾವು ಅದಕ್ಕೆ 6.5 ಕೋಟಿ ಬಂಡವಾಳ ಹಾಕಿದ್ದಾಗಲ್ಲ, ನೀವು ಸಾಚೆಟ್ ನ ಮಾಡ್ಕೊಳ್ಳಿ, ಜಾಗ ಕೊಡ್ತೀವಿ, ಮಿಲ್ಕ್ ಕೊಡ್ತೀವಿ. ಟೆಟ್ರಾ ಪ್ಯಾಕ್ ಮಾಡಕ್ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ ನಮ್ ಕೈಲಾಗಲ್ಲ. ಯಾಕಂದ್ರೆ ಇವತ್ತು ನೀವು ಹಾಕ್ತೀರ ಬೆಳೆಗೆ ಹೊರಟೋಗ್ತಾರೆ. ಅದ್ರ ಬರ್ಡನ್ ನಮ್ ರೈತರ ಮೇಲೆ ಬರ್ಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣ ಅವರು ಭಾರಿ ಗಲಾಟೆ ಮಾಡ್ಬಿಟ್ಟು ರೈತರ ಪರವಾಗಿ ನಿಂತು ಆಗೋದೇ ಇಲ್ಲ, ನೀವು ಮಾಡಿ ಇಲ್ಲ. ಅವರು ಲಾಸ್ಟ್ಗೆ ಇದು ಕಂಪನಿ ಅವರು ಕನಿಷ್ಠ ಪಕ್ಷ ನೀವು 3 ಕೋಟಿ ಆದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇದೇ ಟೆಟ್ರಾ ಪ್ಯಾಕ್ ನಾವು ಇದನ್ನ ಪ್ರಾಜೆಕ್ಟ್ ನ ಮುಂದುವರಿಸ್ತೀವಿ. ಅದಕ್ಕೂ ಕೂಡ ನೀವು ಹಾಕ್ಬಿಟ್ಟು ನಾಳೆ ಮಾರ್ಕೆಟಿಂಗ್ ಮಾಡಿದ್ರ ಅದಕ್ಕೊಂದು 6.5 ಕೋಟಿ ದುಡ್ಡು, ಅದು ನಮ್ದಲ್ಲ, ರೈತರ ದುಡ್ಡು ನಾವು ಹಾಕ್ಬಿಟ್ಟು ಮತ್ತೆ ಅವ್ರಿಗೆ ನಾನು ಮೋಸ ಮಾಡಕ್ ಆಗಲ್ಲ ರೈತರಿಗೆ ಅಂತ ಹೇಳ್ಬಿಟ್ಟು ಟೆಟ್ರಾ ಪ್ಯಾಕ್ನವ್ರಿಗೆ ಒಂದು ಸಮಯವನ್ನು ತಗೊಂಡು, ಹಂಗಾಗಿ ಈ ನಮ್ಮ ಕಮಿಟಿ ರೈತರ ಪರವಾಗಿ ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಿರ್ದೇಶಕರು ಅದಕ್ಕೆ ಸಹಮತ ಕೊಟ್ಟು ಇವತ್ತು ರೈತರ ಪರವಾಗಿ ನಿಲ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಡ್ಸ್ಕೊಂಡು ಹೋಗ್ತಾ ಇದಾರೆ ನಮ್ಮ ಎಲ್ಲಾ ಕಂಪನಿಯವರು, ಎಲ್ಲ ನಮ್ಮ ಈ ಭಾಗದ ಮುಖಂಡರ ಜೊತೆಗಡೆ ನಾವು ಈ ಕಾರ್ಯಕ್ರಮ ಯಾವ ರೀತಿ ಇದ್ರೆ ನಾವು ಕೇವಲ ಒಂದು 10 ಜನ ಸೇರ್ಕೊಂಡು ಇದೇ ಜಾಗದಲ್ಲಿ ಅದನ್ನ 2ನೇ ಬಾರಿಗೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಮತದಾರ ಬಂಧುಗಳು ನನ್ನನ್ನ 2ನೇ ಬಾರಿಗೆ ಮೊದಲನೇ ಬಾರಿಗೆ ನನ್ನನ್ನ 3 ಓಟಿಂದ ಆಯ್ಕೆ ಮಾಡಿದ್ರು. 2ನೇ ಬಾರಿಗೆ ಎಲ್ಲ ಪಕ್ಷಾತೀತ, ನಿಜವಾಗ್ಲೂ ಇದನ್ನ ಹೇಳ್ಬೇಕು, ನಾನು ಪಕ್ಷಾತೀತವಾಗಿ ನನಗೆ ಓಟ್ ಕೊಟ್ಟಂತ ಎಲ್ಲ ನಿಮ್ಗಳಿಗೆ ಹೊಂದಿಸುತ್ತಾ ನಾನು ನಿಜವಾಗ್ಲೂ ನಾನು ನಿಮ್ಮನ್ನ ಕೃತಜ್ಞತೆ ಹೇಳ್ಬೇಕು. ನನ್ನನ್ನ 24 ಮತಗಳ ಹಂತದಿಂದ ಗೆಲ್ಸ್ಕೊಟ್ಟು ಅವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿ ನನ್ನನ್ನ ಚುನಾವಣೆ ಆದಾಗಿಂದಲೂ ನನ್ನ ಮಾಧ್ಯಮದವರು ಎಲ್ರೂ ನನಗೆ ಸಹಕಾರ ಕೊಟ್ಟಂತ ಎಲ್ರಿಗೂ ಅವರು ಕೂಡ ಅಭಿನಂದನೆ. ನನ್ನ ಜೊತೆಯಲ್ಲಿ 5 ವರ್ಷ ಕೆಲಸ ಮಾಡಂತ ನನ್ನ ಒಕ್ಕೂಟದ ಎಲ್ಲ ವಿಸ್ತರಣೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನಾನು ಎಲ್ಲಾ ಪಕ್ಷಾತೀತ ಚುನಾವಣೆಯಲ್ಲಿ ಚುನಾವಣೆ ಆದಿದ ತಕ್ಷಣ ನಾನು ಯಾವುದೇ ಪಕ್ಷ ಭೇದ ಎಲ್ಲ ಮರೆತು ನಾನು ಕೆಲಸ ಮಾಡಿದ್ದೀನಿ. ಯಾರೇ ಬಂದ್ರು ನಾನು KNF ಬಿಲ್ಡಿಂಗ್ ಗ್ರಾಂಟ್ ಆಗ್ಲಿ, ಒಕ್ಕೂಟದ ಬಿಲ್ಡಿಂಗ್ ಗ್ರಾಂಟ್ ಆಗ್ಲಿ, ಚಾಪ್ ಕಟ್ರ್ ಆಗ್ಲಿ, ನಾನೇನು ನನ್ಗೆ ಓಟ್ ಕೊಟ್ಟಿದ್ದಾರೆ, ನನ್ಗೆ ಓಟ್ ಕೊಟ್ಟಿಲ್ಲ, ಅದ ಮನೋಭಾವ ಕೂಡ ನಾನು ಇಟ್ಕೊಂಡಿಲ್ಲ. ಎಲ್ರಿಗೂ ಏನು ಮ್ಯಾಚ್ ಬಂದ್ರೆ ಎಲ್ರಿಗೂ ಫೋನ್ ಮಾಡಿ ಯಾರಿಗೆ ಎಷ್ಟು ಹಸುಗಳು ಜಾಸ್ತಿ ಇದೆ ಅವ್ರಿಗೆ ಚಾಪ್ ಕಟ್ರ್ ಕೊಡಿ ಮತ್ತೆ ಮ್ಯಾಟ್ ಕೊಡಿ ಅಂತ ಕೂಡ ಎಲ್ಲಾ ರೀತಿ ಹೇಳಿ. ಕೃಷ್ಣಮೂರ್ತಿಯವರು ಮತ್ತೆ ನಮ್ಮ ಬಾಬಣ್ಣವರು ಹೇಳ್ತಾ ಇದ್ರು, ನಮ್ ನಾರಾಯಣ ಸಾಮಣ್ಣವ್ರು ಹೇಳಿದ್ರು 50 ರೂಪಾಯಿ ಕೊಟ್ಟಾಗ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರ್ತಿದ್ದೀನಿ ಅಣ್ಣ, ಸಿಗರೇಟು ಮತ್ತು ಮದ್ಯದ ಬಾಟ್ಲನ್ನ ಪ್ರತಿ ಈ ಬಜೆಟ್ ಅಲ್ಲೂ ಕೂಡ ರೈಸ್ ಮಾಡ್ತಾರೆ. ನೀವು ಒಂದು ಕೆಲಸ ಮಾಡಿ, ವರ್ಷಕ್ಕೆ 2.5 ರೂಪಾಯಿ ರೈಸ್ ಮಾಡಿ, ಬೇರೆ ಏನು ಬೇಡ. ವರ್ಷಕ್ಕೆ ಆಲ್ ರೇಟು ಬಜೆಟ್ ಅಲ್ಲಿ 2 ರೂಪಾಯಿ ರೈಸ್ ಮಾಡಿ ಸಾಕು. ಇಷ್ಟು ಸಾಕು, ನೀವೇನು ಮಾಡೋದ್ ಬೇಡ ನಮ್ಗೆ. ಯಾಕಂದ್ರೆ ಎಲ್ಲಾನು ಬಜೆಟ್ ಅಲ್ಲಿ ರೈಸ್ ಮಾಡ್ಕೊಂಡು 2,00,000 ಕೋಟಿನೋ ಏನೋ ಬಜೆಟ್ ಅಲ್ಲಿ ಮಾಡ್ತೀರಾ. ಮುಖ್ಯಮಂತ್ರಿಗಳಿಗೆ ನಾನು ಲೆಟರ್ ಬರ್ದೆ, ನೀವು ಇಷ್ಟು ಮಾಡಿ ಸ್ವಾಮಿ ಸಾಕು, ಏನು ಮಾಡಬೇಡಿ. 2 ರೂಪಾಯಿ ರೈತರಿಗೋಸ್ಕರ ಏನು ನಮ್ಮಲ್ಲಿ 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ, ಅವರಿಗೆ ಬಜೆಟ್ ಅಲ್ಲಿ 2.5 ರೂಪಾಯಿ ರೈಸ್ ಮಾಡ್ಕೊಂಡ್ರೆ ಸಾಕು. ಪ್ರತಿ ವರ್ಷ ನೀವು ಸ್ಟಾರ್ಟ್ ಮಾಡಿದ್ರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸ್ಟಾರ್ಟ್ ಮಾಡಿದ್ರೆ ಇನ್ ಯಾರು ಅದನ್ನ ಸ್ಟಾಪ್ ಮಾಡೋರು ಯಾರಿಗೂ ಆ ತಾಕತ್ ಇರೋದಿಲ್ಲ ಅಂತ ಕೂಡ ನಾನು ಲೆಟರ್ ಬರ್ದೆ. ಮುಂದಿನ ಬಜೆಟ್ ಅಲ್ಲಾದ್ರೂ ಅದಾಗ್ಲಿ ಅಂತ ನಿಮ್ಗಳ ಮುಂದೆ ಅವ್ರಿಗೆ ಕೇಳ್ಪಟ್ಟೆ. ನೀವು ಪಕ್ಷಾತೀತವಾಗಿ ನನ್ಗೆ ಓಟ್ ಕೊಟ್ಟಿರೋದ್ರಿಂದ ನಾನು ನೀವು ನನ್ನ ಫೋನ್ ನ 24 ಅವರ್ ಆಫ್ ಕೂಡ ಮಾಡೋದಿಲ್ಲ. ನೀವು ಎಷ್ಟು ಹೊತ್ತಲ್ಲಿ ಮಾಡಿದ್ರು ಸಹ ನಿಮ್ಮ ಫೋನ್ ನ ಅಟೆಂಡ್ ಮಾಡ್ತೀನಿ.